ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ. ಕದನ ವಿರಾಮಕ್ಕೆ ಲೆಬನಾನ್ ಇಸ್ರೇಲ್ ಬಳಿ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಮಾತುಕತೆ ಸಾಧ್ಯತೆ ಇದೆ, ಬಟ್ ಇಸ್ರೇಲ್ ಅದು ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಕಾರಣ ಅಲ್ಲಿ ಇರುವಂಥ ಸಮಸ್ಯೆನೇ ಬೇರೆ. ಹಿಜ್ಬುಲ್ಲಾ ವಿಚಾರದಲ್ಲಿ ಇಸ್ರೇಲ್ಗೆ ಬಹುದೊಡ್ಡ ಸಮಸ್ಯೆ. ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಒಂದು ಕಡೆಗೆ ಟ್ರಂಪ್ ಅವರು ಪದೇ ಪದೇ ಹೇಳಿದ್ದನ್ನೇ ವಾರ್ನ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಆ ಮಾತುಗಳಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಅದು ಯಾರೇ ಇರ್ಬೋದು, ಸುಮ್ಮನೆ ವಾರ್ನ್ ಮಾಡ್ಕೊಂಡು ಪದೇ ಪದೇ ಹೇಳ್ತಾ ಇದ್ರೆ ಬೆಲೆ ಇರೋದಿಲ್ಲ. ಮಗದೊಂದು ಕಡೆಗೆ ಇಸ್ರೇಲ್ ಈಗ ಲೆಬನಾನ್ ಮೇಲೆ ದಾಳಿ ಏನು ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ, ಆ ನಿಟ್ಟಿನಲ್ಲಿ ಲೆಬನಾನ್ ಏನೇ ಕೇಳಿದ್ರು ಕೂಡ ಈಗ ಅಮೆರಿಕ ಮಧ್ಯಪ್ರವೇಶ ಮಾಡಿ ಅದನ್ನು ನಿಲ್ಲಿಸುವಂಥ ಮಟ್ಟದಲ್ಲಿ ಇದೆಯಾ? ಅರುಣ್, ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿಗೆ ನಿರಂತರವಾದಂತಹ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಹಾರ್ಮುಜ್ ಜಲಸಂಧಿಯ ಮೇಲೆ ನೌಕಾ ದಿಗ್ಬಂಧನವನ್ನ ವಿಧಿಸಿದ್ದಾರೆ. ಇದ್ರ ಬೆನ್ನಲ್ಲೇ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಇರಾನ್ನ ಜೊತೆಗೆ ನಾವು ಕದನ ವಿರಾಮದ ಮಾತುಕತೆಗೆ ಸಿದ್ಧ ಇದ್ದೇವೆ ಅನ್ನುವಂತಹ ಮತ್ತೊಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದ್ರ ಜೊತೆಗೆ ನಾವು ನೌಕಾ ದಿಗ್ಬಂಧನವನ್ನ ವಿಧಿಸುವ ಮೂಲಕ ಇರಾನನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ವಿ, ಮತ್ತೆ ಇರಾನ್ ನಲ್ಲಿರುವಂತಹ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕೂಡ ನಾವು ವಶಕ್ಕೆ ತೆಗೆದುಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಮತ್ತೊಮ್ಮೆ ಮಾತುಕತೆಯ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ. ಇದಲ್ಲದೆ ಕೆಲವೇ ದಿನಗಳಲ್ಲಿ ಈ ಯುದ್ಧ ಅಂತ್ಯ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಆಶಾದಾಯಕ ಭಾವನೆಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಸೊ ಅಲ್ಲಿಗೆ ಮೊದಲ ಮಾತುಕತೆ ವಿಫಲವಾದಂತ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಎರಡನೇ ಮಾತುಕತೆಗೆ ಸಿದ್ಧವಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕಿರುವಂತದ್ದು. ಈ ನಡುವೆ ನಾಳೆ ಒಂದು ಅತ್ಯಂತ ನಿರ್ಣಾಯಕ ದಿನ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇಸ್ರೇಲ್ ಮತ್ತೆ ಲೆಬನಾನ್ ನಡುವೆ ಏನು ಸಂಘರ್ಷ ಏರ್ಪಟ್ಟಿರುವಂತದ್ದು, ಇದು ನಿರಂತರ ದಾಳಿ ಪ್ರತಿದಾಳಿಗೆ ವೇದಿಕೆಯಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಅಮೆರಿಕದ ವಾಷಿಂಗ್ಟನ್ ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕದನ ವಿರಾಮದ ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಏಪ್ರಿಲ್ 14ನೇ ತಾರೀಕು ಅದಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಿತ್ತು. ಸೊ ಹಾಗಾಗಿ ನಾಳೆ ಈ ನಿಟ್ಟಿನಲ್ಲಿ ಏನಾದರೂ ಮಾತುಕತೆಗಳು ನಡೆಯುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಉದ್ಭವ ಆಗಿದೆ. ಅರುಣ್, ಓಕೆ, ಧನ್ಯವಾದಗಳು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.